ನೋಡಿ ಇಲ್ಲಿ ಶರತ್ ಇಲ್ಲಿ ನೋಡು ಕರ್ಸ್ಲಾ ಬನ್ನಿ ಸರ್ ಬನ್ನಿ ನಾನು ನೋಡಿದೆ ಇನ್ನೆಲ್ಲ ಹೆಚ್ಚು ಆಯ್ತು ಐಟು ವೀಟ್ ಬಂದಿದೆ ಅಲ್ಲೇ ಮೊಬೈಲವ್ರು ಒಂದು ಇಟ್ಕೊಂಡು ಅವ್ರ ರಸ ಅಂತ ಇಟ್ಕೊಂಡು ಅವ್ರ ಹಸಿ ಕೊಟ್ಟಿದ್ದು ಅಂತ ಬರೋಣ ಬರೋಣ. ಹಂಗಾರೆ ಆ ಕಡೆ ತಿರುಗಿಸು. ಅಣ್ಣ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಅಣ್ಣ? ಬಾಲಕೇಗೌಡ ಅಂತ. ಬಾಲಕೇಗೌಡ ಅಂದ್ಬಿಟ್ಟು. ಇದು ಅಣ್ಣ ಇವಾಗ ಇಷ್ಟೊಂದು ಎಲ್ಲ ಲವೆಟ್ಟು ಎಲ್ಲ ಮಾಡಿದ್ದೀರಲ್ಲ, ಏನು ಎಲ್ಲ ಪ್ರಾಣಿಗೋಸ್ಕರನಾ ಅಥವಾ ಏನು ದನ ಕಟ್ಟಾಕಿ ಮೇಯಿಸಿ ಮತ್ತು ಅವು ಖುಷಿಯಾಗಿರಕ್ಕ? ಅವು ಖುಷಿಯಾಗಿರಕ್ಕೆ ಸರ್. ಅವು ಖುಷಿಯಾಗಿರಬೇಕು. ಗಿಡ ಅವೆಲ್ಲ ಪಕ್ಷಿ ಹಾಂ ಹಾಂ ಕಿತ್ತಿ ಮಾರ. ಹಾಂ ಹಾಂ ಮಾವಿನ ಗಿಡ, ಸೊಪ್ಪು ಗಿಡ, ಸಪೋಟ ಗಿಡ ಎಲ್ಲ ನಾವು ಗಿಡನೂ ಐತೆ. ಹಾಂ ಎಲ್ಲ ಎಲ್ಲ ಇದ್ದಾವೆ. ಓಕೆ ಓಕೆ ಅಣ್ಣ, ಇವಾಗ ನೀವು ಹಸುಕರು ಯಾವ ಬೆಡ್ರಿನ ಪ್ರಕಾರ ಇರ್ತೀರಾ? 10 ಸಾವಿರ ಸರ್. ಹಾಂ 9 ಕರಾವೆ. 9 ಕರು. ಓಕೆ 9 ವರ್ಗರ. 9 ವರ್ಗರನೇ. ವಾವ್ ಗ್ರೇಟು. ಮನೇಲಿ ಹುಟ್ಟಿರೋವು. ಹಾಂ ನೋಡಿ ನಮ್ಮೂರಿಗೆ ಹುಟ್ಟಿರೋದು ಹೆಂಗೈತೆ ನೋಡಿ. ಇದು ನಿಮ್ಮೂರಿಗೆನಾ? ಹಾಂ ನಮ್ಮೂರಿಗೆ. ಓ ಸೂಪರ್ ಆಗಿದೆ. ಕತ್ತು ಸಣ್ಣ ಬುಡೆ ವರಿ ಮತ್ತು ಚೆನ್ನಾಗೈತೆ. ಅದ್ರ ಅಮ್ಮ ಇದೆ, ಇದ್ರಮ್ಮ ಇದೆ. ಅಣ್ಣ ಇವು ಕೂಟನಾ ಅಥವಾ ಸಿಂಗ್ ಸಿಂಗ್? ಇವು ಕೂಟ. ಇವು ಕೂಟ. ಇದು ಬಲಗೋಲು, ಅದು ಎಡಗೋಲು. ಕೆಲಸನೂ ಮಾಡ್ತಾವಣ್ಣ? ಕೆಲಸ ಮಾಡ್ತಾವೆ ನೋಡಿ ಎಗ್ಲು. ಓಕೆ ಓಕೆ ಎಷ್ಟಾಗಿದೆ ಅಣ್ಣ ಹೊಸಕರು ಎಷ್ಟಾಗಿದೆ? ತುಂಬ ಹಳೆ ಹಸ್ಗಳು. ಹಳೆ ಹಸ್ಗಳ? ಹಳೆ 2 ವರ್ಷ. ಅಣ್ಣ ಹಳೆ ಹಸಿನಲ್ಲಿ ಕರ ಬಿಡೋದಕ್ಕೂ ಮತ್ತು ಇವಾಗ 2-4 ಕರ ಬಿಡೋದಕ್ಕೂ ಏನು ವ್ಯತ್ಯಾಸ ನಿಮ್ಗೆ ಏನು ಅನಿಸುತ್ತೆ? ನಮ್ಗೇನು ಡಿಫ್ರೆನ್ಸ್ ಕಾಣಿಲ್ಲ. ಕರ್ಸಲು ಕರ ಹುಟ್ಟವೆ, ದೊಡ್ಡ ಜಾನಿನಲ್ಲಿ ಚೆನ್ನಾಗಿ ವಹಿವಾಟ ಇರ್ತದೆ, ಚೆನ್ನಾಗಿ ಬೆಳಿತವೆ ಅಂತ ಹೇಳ್ತಾರೆ. ಹಾಲು ಚೆನ್ನಾಗಿರ್ತೈತೆ. ಹಾಲು ಚೆನ್ನಾಗಿರ್ತದೆ. ನಮ್ಮ ಕನ್ಸೂಲಲ್ಲೂ ಹಾಲು ಚೆನ್ನಾಗಿ. ಹಾಲು ಚೆನ್ನಾಗವೆ. ಅಣ್ಣ ಮಿನಿಮಮ್ಮು ನಾಟಿ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತವೆ? 4 ಲೀಟ್ರ್ ಕೊಡ್ತಾಯಿತ್ತು ಸರ್. 4 ಲೀಟ್ರಾ? ಹೌದಾ? ಸೀರಿಯಸ್ಸಾಗಿ? ಒಂದೇ ಟೈಮ್ ಕರೆಯೋದು. ಒಂದೇ ಟೈಮು. ಓಕೆ ಓಕೆ. ಸಾಯಂಕಾಲದೊತ್ತು ಅವರು ಟೈಮ್ ಇರಲ್ಲ. ಒಂದೇ ಟೈಮ್ 4 ಲೀಟ್ರ್ ಕರೀತಾರೆ, ಸಾಯಂಕಾಲ ಕರು ಕುಡ್ಕೋದು. ಓಕೆ. ಅದೇ ಈ ಹಸಿನಲ್ಲಿ ಹಾಲಿಲ್ಲ ಸರ್. ಈ ಹಸಿನಲ್ಲಿ ಹಾಲಿಲ್ಲ, ಇದು ಕುಡ್ಸ್ಕೊಂಡು ಇದು ಕುಡಿಸುತ್ತೆ. ಈ ಕರುಗೆ ಈ ಹಸಿನಲ್ಲಿ ಸೀಮೆ ಹಸಿನಲ್ಲಿ 3 ಹಸಿನಲ್ಲೂ ಹಾಲು ಕುಡಿತೀವಿ. ಹಾಲು ಕುಡಿತದೆ. ಒದೆದು ಮತ್ತೆ ಏನು? ಎಷ್ಟು ಕರ ಬೇಕಾದ್ರೆ. ಹೌದಾ? 3 ಕರ ಕುಡಿತದೆ. 3 ಕರು. ಹೌದಾ ಅಣ್ಣ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9845 861106. 06. ಅಣ್ಣ ಯಾರು ಹಸು ಕರ ಕೇಳ್ಕೊಂಬಂದ್ರೆ ಹಸು ಕರ ಕೊಡ್ತೀರಾ? ಅದು ಆಯ್ತು, ಇನ್ನ ಅವೇ ಕೊಡ್ತೀವಿ. ಇನ್ನವಾ ಬನ್ನಿ, ಹಂಗೆ ಅವು ಪರಿಚಯ ಮಾಡಿಕೊಡಿ. ಇದೊಂದು ಗಿಡ ತೆಗಿಬೇಕಾಯ್ತು, ಖರ್ಜೂರದ ಗಿಡ ಇದು. ಓ ಇಲ್ಲೇ ಇದ್ದೀನಿ ಅಣ್ಣ. ಬೇರೆ ಬೇರೆ ನಂಗೂ ಗೊತ್ತಿಲ್ಲ, ಯಾರು ಹಾಕಿರೋ ನಾನು ನಿನಗೆ ಹಾಕ್ತೆ. ಹಾಂ ಎಲ್ಲ ಅಣ್ಣ ಹಂಚೋತ್ಯಾವೆ. ಎಲ್ಲಿ ನನ್ನವಲ್ಲ ಕಾಣು, ನನ್ನವಲ್ಲ ಬೇರೆ. ಬಾ 120 ಕೂಟಾಕಣ. ಆಶಾಕರ ಕೊಡ್ತೀವಿ. ಭತ್ತಾರ ದಸ ಕೊಡ್ತೀರಾ ಅಣ್ಣ? ಏನು ಹೇಳ್ತಿದ್ದೀರಾ? 70,000 ಅಲ್ಲೂ ಅಣ್ಣ? ಇವಾಗ ಕಡೆ 3ನೇ ಸಲ ಇವಾಗ ಕರ ಹಾಕಿದ್ರು ನಮ್ಮ ಹತ್ರ. ಅಣ್ಣ ಇವಾಗ ಕರುಗಳನ್ನೆಲ್ಲ ಬಿಟ್ಟಿದ್ದೀರ, ಇವೆಲ್ಲ ಇನ್ನೂ ಮೇವು ಪಾಠ ಆಗಿಲ್ವಲ್ಲ? ತಿಂತಾವೆ. ಎಷ್ಟು ತಿಂಗಳು ಮೇವು ಪಾಠ ಆಗೋದು? ನಾವು 3 ದಿನಕ್ಕೆ ಸಿಗ್ತವೆ. ಚಿಕ್ಕ ಮೇಯ್ತವೆ. ಓಕೆ ಓಕೆ. ಆ ವರ್ಷದಿಂದ ಅದ್ರ ಮಗನ ಅದು? ಏನೆಲ್ಲ ಒಳ್ಳೊಳ್ಳೆ ಹಸುವನ್ನು ಸೆಲೆಕ್ಷನ್ ಮಾಡಿ ಇಟ್ಕೊಂಡ್ಬಂದಿದ್ದೀರಾ? ಸೆಲೆಕ್ಷನ್ ಹಸ್ಗಳು ಸರ್, ಎಲ್ಲ ಹಳೆ ಬ್ರೀಡ್ ಓಡಿಸ್ಕೊಂಡಿದ್ದೀವಿ. ಅದ್ಯಾವುದು ಕನ್ಗಡ್ಸು ಹೇಳಿದೆ? 3 ಇದೆ. ಒಂದು ಕರ ಹಾಕದೆ, 2 ಕರ ಹಾಕವೆ, 2 ಕರ ಹಾಕಿಲ್ಲ. ನೀವು ಹೊಸ ಕರ ಯಾವ ಭಾಗದಿಂದ ಜಾಸ್ತಿ ತರೋದು? ನಮ್ಮ ಮನೇಲೆ ಉತ್ಪಾದನೆ ಆಗಿತ್ತು.
ಈ ಮನೆವೇ ನಾಲ್ಕವೇ. ಮನೆ ನಾಲ್ಕವಾ? ನಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಉಳಿಸ್ಕೊಂಡಿರೋ ಹೊಸ್ಗಳು ಕೊಟ್ಬಿಡ್ತೀವಿ. ಏಕಲವ್ಯನ ಮಗಳು ಅವಳು ಅಲ್ಲಿ ನಿಂತ್ಕೊಂಡಿರೋದು. ಯಾರು ಇದು ರೂಪಾಯಿ ಬಣ್ಣ? ಹ್ಞೂ ಓಕೆ ಓಕೆ, ಅದು ಒಂದು 5 ಬನ್ನಿ ಹೋಗೋಣ. ಅದು 5 ತಿಂಗಳ ಫಲ. ಈ ಫಸ್ಟ್ ಇವ್ರ ಮಗಳು ಈ ಕಡೆ ಇರೋಳು. ಓಕೆ ಓಕೆ. ಕಬ್ಲಿಕರ 2 ದಿವಸಕ್ಕೂ ಅದ್ರ ಅಮ್ಮ ಸುತ್ತೋದು. 2 ದಿವಸ ಕರಿನಿಂದ ಸಾಕತ್ತೀನಿ. ಇನ್ನೆಲ್ಲ ಓಡೋಯ್ತವೆ. ಬಾ ಬಾ, ನಾವು ಹಸಿಗೆ ಹಸ ಎದುರ್ಕೋತಾವೆ. ಇವಾಗ ಇಷ್ಟೆಲ್ಲ ಹಸು ಕರು ಇದೆಯಲ್ಲ, ಒಂದು ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು ದಿವಸಕ್ಕೆಲ್ಲ ಸರ್ ತಿಂಗಳಿಗೆ 1.5 ಲಕ್ಷ ಬೇಕು. ತಿಂಗಳಿಗೆ ಕಡ್ಡಿ ಹಾಕೊಂಡ್ರೆ ಕಡ್ಡಿ ಎಲ್ಲ? ಓಕೆ ಓಕೆ. ಕಡ್ಡಿ ಹಾಕೊಂಡಿಲ್ಲ ಅಂದರೆ 1 ಲಕ್ಷ ಬೇಕು. ಎಲ್ಲ ಕೊಂಡ್ಕೊಳ್ಳೇಬೇಕು ಇವರು. ಎಲ್ಲ ಕೊಂಡ್ಕೊಂಡು ಹುಲ್ಲು ಕೊಂಡ್ಕೋಬೇಕು. ರಾಗಿ ಹುಲ್ಲು, ನೆಲ್ಲು ಹುಲ್ಲು, ಜೋಳ ಕಡ್ಡಿ, ಬೂಸನೇ 50,000 ರೂಪಾಯಿ ಬೂಸ ಬೇಕು. ಅಣ್ಣ ಇವಾಗ ದನಿನ ಸವಾಸ ನಿಮ್ಮ ಪ್ರಕಾರ ಒಳ್ಳೇದಾ ಕೆಡ್ತಾ? ಒಳ್ಳೇದು. ಹಸುಗಳು ಸಾಕ್ಬೇಕು ಸರ್. ಕೆಡ್ತು. ಮನೆಗೆ ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಹಾಲು ಮೊಸರು ತಿನ್ಕೊಂಡು ಮನೆ ಮಟ್ಟಿಗೆ ಮಾಡಿಕೊಂಡ್ರೆ ಅದು ಒಳ್ಳೇದು. ಕಮರ್ಷಿಯಲ್ ಆಗಿ ಮಾಡೋಕ್ಕಾಗಲ್ಲ. ಕಮರ್ಷಿಯಲ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಪ್ರಯೋಜನಕ್ಕಿಂತ ಸಗಣಿ ಅದಕ್ಕೆ ಗಂಧಲ ನಮ್ಮ ಮನೆಗೆ ಬೇಕು. ಯಾವಾಗ ಯಾವುದೇ ಫಂಕ್ಷನ್ ಬೇಕು ಅಂದ್ರೆ ಇನ್ನೊಬ್ರು ಮನೆ ತಕ್ಕ ಹೋಗಲ್ಲ. ಹಾಂ ಹಾಂ. ಇವಾಗ 1-2 ಎಕರೆ ತೋಟ ಅದೇ ಅಂತಂದರೆ ಅದನ್ನ ವ್ಯವಸಾಯ ಮಾಡಬೇಕು, ಕುಂಟೆ ಹೊಡಿಬೇಕು, ಇದು ಮಾಡಬೇಕು ಅಂದರೆ ಬೇರೆಯವ್ರು ದನ ಕೇಳೋಕ್ಕಾಗಲ್ಲ. ಹೌದು. ಟ್ರಾಕ್ಟರ್ ಉತ್ಕೊಂಡು ಉಳ್ಬೋದು ಪಳ್ಬೋದು ಎಲ್ಲ ಮಾಡ್ಬೋದು. ಕುಂಟೆ ಕೆಲಸ, ಸಾಲ ಹಾಕೋದು ಎಲ್ಲ ದನಿನಲ್ಲಿ ಮಾಡಿದ್ರೆ ಚೆಂದ. ದನಿನ ಮನೆ ಅದೇ ದನಿನ ಹೊಡೆದಂಗೆ ಟ್ರಾಕ್ಟರ್ ಬರಲ್ಲ. ಟ್ರಾಕ್ಟ್ರಲ್ಲಿ ಇಲ್ಲ ಬುಡ್ಕತ್ತ ಹೊಡೆದ್ಬಿಡ್ತಾನೆ, ಇಲ್ಲಾಂದ್ರೆ ಮೇಲೆ ಹೊಡಿತಾನೆ, ಹಂಗಾಯ್ತು. ಅದಂಗೆ ಹೇಳೋಕ್ಕಾಗಲ್ಲ. ಓರಿಗಳು ಸಾಕಿದ್ರೆ ಲಾಸ್ ಆಗಿದೆ. ಹಸುಗಳು ಸಾಕ್ರೆ ಏನು ಲಾಸ್? ಓರಿಗೆ ಸಾಕ್ರೆ ಲಾಸ? ಅದು ಹಿಂಗೆ ಹೇಳ್ತೀರಾ ನೀವು? ಯಾರೋ ಸೋಕಿ ಮಾಡೋರು ಜಾತ್ರೆ ಟೈಮ್ ಹಿಡ್ಕೊಂಬರ್ತಾರೆ, 50,000 ಹೋದ್ರು ಹೋಗ್ಲಿ ಅಂತ ಮಾರ್ಬಿಡ್ತಾರೆ. ಅದೇ ಓರಿ ವರ್ಷ ಎಲ್ಲ ಸಾಕ್ಬೇಕಾದ್ರೆ 1 ಲಕ್ಷದ ಮೇಲೆ ಬೇಕು. ಹೌದು ಹೌದು. ಒಂದು ಜೊತೆ ಓರಿ ಸಾಕಲ್ಲ, ಹಂಗೆ ಸಾಕಲ್ಲ. ಸಾಕಲ್ಲ. 3 ದಿನದ ಶೋಕಿ. ಈ ಜಾತ್ರೆಗೆ ತೊಗೊಂಬರ್ತಾರೆ, ಜಾತ್ರೆ ಮಾಡ್ಕೋತಾರೆ, 50,000 ಲಾಸ್ಗೆ ಮಾರ್ಕೊಂಡು. ಓಕೆ ಓಕೆ. ಸಾಲಕ್ಕೆ ಕಡೆ ಕೊಟ್ಬಿಟ್ಟು ಹೋಯ್ತಾರೆ. ಸರ್ ನೀವು ಏನೆಲ್ಲ ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕ್ರೇಜಿ ಮಾಡ್ತಾ ಇದ್ದೀರಾ? ಅಂತ ಸರ್ ಅಷ್ಟೇ. ಹಾಂ, ಅದಕ್ಕೆ ನಾವು ಅಯ್ಯನಗುಡಿಯಲ್ಲಿ 6 ಜೊತೆ ಕೂಪಿಗೆ ಕರ ಮಾಡಿದ್ದು ಜಾತ್ರೆ ಟೈಮಲ್ಲಿ. ಹಾಂ ಹಾಂ. ಅವೆಲ್ಲ ಆದ್ಮೇಲೆ ಎಲ್ಲ ಮಾರ್ಬಿಟ್ಟು ಹಾಂ ಹಾಂ. ಮಾರ್ಬಿಟ್ಟು ಎಲ್ಲ ಹಸಕರ ಮಾಡಿದ್ವಿ. ಎಲ್ಲ ಹಸಕರ ಮಾಡಿ. ಎಲ್ಲ ಕರುಗಳು ಎತ್ಬಿಟ್ಟು ಓಕೆ ಓಕೆ. ಜಾಗ ಇಲ್ಲ ಕಟ್ಟಕ್ಕೆ. 2 ಹಸಕರ ತಗೊಂಡು ಇನ್ನು ಮಿಕ್ತವೆಲ್ಲ ಮನೇಲಿರೋವೇನೆ ಎಲ್ಲ ಫಲ ಆಗಿದ್ದು ನಮ್ಮೂರಿಗೆ. ಇಲ್ಲಿರೋವೆಲ್ಲ ನಮ್ಮೂರಿಗೇನೆ. ಆಲ್ಮೋಸ್ಟ್ ಒಂದು 95% ಎಲ್ಲ ನಿಮ್ಮೂರಿಗೆ ಕ್ರಾಸ್ ಆಗಿರೋದು. 95%. 95%. 1 ಕರು 2 ಕರು 2 ಕರು ಮಾತ್ರ ಬೇರೆ ಗಂಗಣ್ಣನವರಿಗೆ ಊಟ. ಮಂಡಳಿ ಗಂಗಣ್ಣ. ಓಕೆ. ಆ ಊರಿ ಹೆಂಗೆ? ಒಳ್ಳೆ ಊರಿನೇ ತುಂಡ ಹುಟ್ಟೋಕರ. ಅವ್ರಿಗೆ ಸರಿ ಜಾತಿ ಕುಲ ಚಂದ ಚೆನ್ನಾಗೈತೆ, ಬಟ್ ತುಂಡ ಪಳಿ ಏನು ಹುಟ್ಟಲ್ಲ. ಹಾಂ, ತುಂಡ ಹುಟ್ಟವೆ. ಹಿಂಗೆ ಉದ್ದಪ್ಪನ ನಮ್ಮ ಊರಿಗೆ ಹುಟ್ಟೋದು. ಹಾಂ ಹಾಂ. ನೋಡಿ ಕರ ಎಷ್ಟು ಉದ್ದಪ್ಪನ ಐತೆ. ಹೌದು ಹೌದು ಹೌದು. ಒಂದೊಂದು ಒಂದೊಂದು ಥರ ಸ್ಪೆಷಾಲಿಟಿ ಇರ್ತಾರೆ. ಅಲ್ಲ, ಹಸರು ಚೆನ್ನಾಗಿರ್ಬೇಕು. ಹೌದು ಹೌದು. ಚೆನ್ನಾಗಿದ್ರೆ ಆಗಲ್ಲ. ಹಾಂ ಹಾಂ. ಹಸರು ಚೆನ್ನಾಗಿದ್ರೆ ಕಾಂಬಿನೇಷನ್ ಚೆನ್ನಾಗಿರಬೇಕು. ಅದೇ ಹಳ್ಳಿಕಾರ ಉಳ್ಸೋಣ ಅಂತಾನೆ ನಾವು ಓರಿ ಸಾಕಿ. ಓಕೆ ಸರ್, ಇವಾಗ ನೀವು ಯುವಕರಿಗೆ ಏನು ಹೇಳ್ತೀರಾ? ಒಂದೊಂದು ಹಸ ಕಟ್ಕೋಬೋದು. ಮನೆ ಹತ್ರ ಸೀಮೆ ಹಸ ಸಾಕೊಂಡಿರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಒಂದು ಹಸ ಮಗಳಲ್ಲಿ ಕಟ್ಕೊಂಡ್ರೆ ಹಸಿನಲ್ಲಿ ಲಾಸ್ ಆಗಲ್ಲ ಸರ್. ನೋಡಿ ಇವಾಗ ಈ ಕರ ಮಾರ್ತೀನಿ 1 ಲಕ್ಷಕ್ಕೆ ಹೋಯ್ತೀನಿ ಸರ್. ಹಾಂ ಹಾಂ. 1 ಲಕ್ಷ ರೂಪಾಯಿ ಹಾಲು ಮಾಡೋಕ್ಕಾಯ್ತಾ? ಮಾಡೋಕ್ಕಾಗಲ್ಲ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಲು ಮಾಡೋಕ್ಕಾಗಲ್ಲ. ಹೌದು. ಅಲ್ಲ, ಅದ್ರಲ್ಲಿ ಅಷ್ಟೇ ಶ್ರಮ ಐತೆ, ಇದರಲ್ಲಿ ಅಷ್ಟೇ ಕಷ್ಟಪಟ್ಟು ಮುಂದೆ ಬರ್ಬೋದು. ಅಯ್ಯೋ, ಒಂದು ಹೆಣ್ಗರ 50-60 ಸಾವಿರಕ್ಕೆ ಹೋಯ್ತೀನಿ. ಹೌದು ಹೌದು. ನಮ್ಮ ಸ್ನೇಹಿತಂದು ಒಂದು 5 ತಿಂಗಳ ಕರ 35,000ಕ್ಕೆ ಮಾಡಿಸ್ತೀನಿ. ಹೌದಾ? ಅದು ಚೆನ್ನಾಗಿ ಹುಟ್ಟಿ ಹಿಂಗೆ ಹುಟ್ಟಿದ್ರೆ ಅದು 60,000. ಓಕೆ ಓಕೆ. ನೀವು ಕರು ಇದೆ, ಹಾಂ, ಪಾದಾಡಕ್ಕೆ ಬರ್ತದೆ, 75,000 ಕೇಳೋದು. 75,000ಕ್ಕೆ ಹೆಣ್ಗರನು ರೇಟ್ ಐತೆ. ಹೆಣ್ಣರನು ಹಸಿನಲ್ಲಿ ಲಾಸ್ ಆಗಲ್ಲ ಯಾವುದೇ ಕಾರಣಕ್ಕೆ. ಓರಿ ಲಾಸ್ ಆಯಿತು. ಓಕೆ. ಇದು ಹಸಿನಲ್ಲಿ ಇವಾಗ ಒಂದು ಕರು ಹಾಕಿದ್ರೆ ವರ್ಷದಲ್ಲಿ ಎಷ್ಟು ಆದಾಯ ಮಾಡ್ಬೋದು? ಒಂದು ಕರ ಮಾರ್ಕೊಂಡ್ರೆ ಸಾಕಲ್ಲ. ಅದೇ ಗೊತ್ತಾಯಿತು. ಎಷ್ಟು ನಿಮ್ಮ ಪ್ರಕಾರ ಇವಾಗ ಹಸ ಒಂದು 90,000ಕ್ಕೆ ತಂದಿರ್ತೀರಾ, ಕರ ಚೆನ್ನಾಗಿ ಹುಟ್ಟಿ ಉದ್ದಪ್ಪನ ಹರಿಯಗೆ ಹಸಿರು ಕಾಸು ತಗೊಂಡ್ಬಿಡ್ತಿದ್ದೆ ಕರ. 90,000 ಕರ ಹೋಗಿದೆ, ಫ್ರೀಯಾಗಿ ಉಳ್ಕೋತು. ಇನ್ನು ಮುಂದಿನ ಸುಲಿಂದ ಬರೋದೆಲ್ಲ ಪ್ರಾಫಿಟ್ಟು. ಓಕೆ ಓಕೆ. ಒಟ್ನಲ್ಲಿ ಹಸ ಸಾಕಿದ್ರೆ ಹಳ್ಳಿಕಾರ ತಲೆ ಉಳಿತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ. ಎಲ್ಲ ಹಸುಗಳೆಲ್ಲ ಮಾರ್ಕೊಂಡ್ರು. ಹೌದು. ಇವಾಗ ನಿಮ್ಮ ಪ್ರಕಾರ ಸಮೇನ್ ಹಾಕ್ಸಿದ್ರೆ ಮತ್ತು ಓರಿ ಹಾಕ್ಸಿದ್ರೆ ಹಾಕ್ಸಿದ್ರೆ ಅಷ್ಟು ದುಡ್ಡಾಗ್ಬಿಡ್ತಾವ ಕರ. ಹಾಂ ಹಾಂ. ಹಳ್ಳಿಕಾರ ಅಂದ್ರೆ ಇದು ಪ್ಯೂರ್ ನಾಟಿ ಬ್ರೀಡ್ ಅಲ್ವಾ. ಸ್ಪರ್ಶ ಮಾಡಬೇಕು. ಸ್ಪರ್ಶ ಮಾಡಿ ಅವು ಸ್ಪರ್ಶ ಮಾಡಿದ್ವಾಗೇನೆ ಚೆನ್ನಾಗಿ ಕರ ಹೊಡೋದು. ನಾವು ಓರಿ ಬಿಟ್ಟಾದ್ಮೇಕೂ ಓರಿ ಮುಂದೆ ಕಟ್ಟಾಕ್ಸ್ತೀವಿ. ಆಮೇಲೆ ಓರಿ ಮುಂದೆ ನಿಲ್ಲಿಸ್ತೀವಿ. ಸೆಮೆನ್ ಬಿಟ್ಟಿರೋ ಕರುಗಳು 25-30 ಸಾವಿರ ಮೇಲೆ ಹೋಗಲ್ಲ. ಓಕೆ ಓಕೆ. ಅದು ಟೈಮ್ ಆಗೋಗಿರ್ತದೆ ಸೆಮೆನ್ ಮಡಗಿ. ಅದು ಗ್ಯಾಪ್ ಉಳ್ಕೊಬಿಡೋದು. ಕ್ಯಾಪ್ ಅಂದರೆ ಇದು ರಿಯಾಲಿಟಿ ತೋರಿಸ್ಬಿಡುತ್ತೆ. ಓರಿದು ರಿಯಾಲಿಟಿ ಗೊತ್ತಾಗುತ್ತೆ. ಸರಿ ಸರ್, ಆಯಿತು. ಇವು ಗೋರಿಗೂ ನಾವು ಮೊಟ್ಟೆ ಗಿಟ್ಟೆ ಹಾಕಿದ್ರೆ ಕೆಂದಾನೆ ಹುಡ್ತಾವ ಕರ. ಅಲ್ಲಿ ಊಟ ಐತೆ ನೋಡಿ, ಒಂದು ಕೆಂದ ಊಟ ಐತೆ ಕರ. ಸ್ವಲ್ಪ ದಿನ ಆದ್ಮೇಲೆ ಅದು ವೈಟ್ ಆಗೋಯ್ತು. ನಾವು ಅವಾಗ ಓರಿಗೆ ಕೆಟ್ಟೋಗಿತ್ತಲ್ಲ, ಸ್ವಲ್ಪ ಜಾಸ್ತಿ ಮೊಟ್ಟೆ ನೋಡಿ. ಅದು 300 ಮಲೆನಾಡು ಗಿಡ್ಡ ಕ್ರಾಸು, ಅದು ಆಗಲಿ ಫಲ.
ಹೌದಾ? ನಮ್ಮ ಮನೇಲಿ ಹುಟ್ಟಿದ್ದು. ವಸತಿ ನಾನು ಬಂದಾಗಿದ್ದೆ, ಅದೇ ಕಪ್ಪುದು. ಹ್ಞೂ, ಓಕೆ ಓಕೆ. ಪುಂಗ್ನೂರು ಮಲೆನಾಡು ಗಿಡ ಎರಡು ಕ್ರಾಸ್ ಅದು. ಸರ್ ನಿಮ್ಮದು ತೋಟ ಬಂದ್ಬಿಟ್ಟು ಕುಮಾರಸ್ವಾಮಿ ತೋಟದ ಹತ್ರ ಅಂತ ಕೇಳ್ಪಟ್ಟೆ. ಆಪೋಸಿಟ್. ಏನು ಅವರು ಏನು ಬಂದು ಭೇಟಿ ಆಗ್ತಾರಾ? ನಾವೇ ಹೋಯ್ತೀವಿ, ಅವರೆಲ್ಲಿ ಬರ್ತಾರೆ. ನೀವೇ ಹೋಗ್ತೀರಾ? ಓಕೆ ಓಕೆ. ನಮಗೂ ಒಂಚೂರು ಅವಕಾಶ ಮಾಡಿಕೊಡಿ ಸರ್, ಯಾವಾಗಾದ್ರು ಭೇಟಿ ಮಾಡಿ. ನಿಖಿಲ್ ಸರ್ ಬರ್ತಾರೆ. ಹಾಂ, ಕುಮಾರಸ್ವಾಮಿ ಸಿಗಲ್ಲ ಇವಾಗ ಜಾಸ್ತಿ, ನಿಖಿಲ್ ಜಾಸ್ತಿ ಬರ್ತಾರೆ. ನಿಖಿಲ್ ಸರ್ ಬರ್ತಾರೆ. ಬಂದಾಗ ಫೋನ್ ಮಾಡಿ ಸರ್, ನಾವು ಬೇಕಾದ್ರೆ ಬರ್ತೀವಿ. ಸರಿ ಸರ್, ಅವರು ಅನಿತಕ್ಕನೂ ಬರ್ತಾರೆ. ಹಾಂ ಅವರೆಲ್ಲ ಬರ್ತಾರೆ. ನಮ್ಮ ಎಂ ಪಿ ಅವರಲ್ಲ, ಮಂಜುನಾಥ್ ಸರ್ ಬರ್ತಾರೆ. ಹಾಂ ಹಾಂ, ಅವ್ರದ್ದು ಇಲ್ಲೇ ಜಮೀನು ಇದೆ. ಇದೇನಾ? MP ಮಂಜುನಾಥ್. ಓಕೆ. ಅಲ್ಲಿ ಔಟ್ ಫಾರಮ್ ಬಂದಿದೆ ದನಕರು? ಹಾಂ, ಅವ್ರಲ್ಲಿ 2 ಜೊತೆ ಸಾಯಿವಾಲು ಗಿರ್ರು 2 ಜೊತೆ ಎತ್ತಿದೆ. ಪುಟ್ಟಣ್ಣ ಅವರು ಕೊಟ್ಟಿದ್ರಲ್ಲ, ದರ್ಶನ್ ಪುಟ್ಟಣ್ಣ? ಅಲ್ಲ ಇನ್ನೊಬ್ರು ಪುಟ್ಟಣ್ಣ ಅಂತ ಅವರು MLA ಅವರು. MLA ಯಾರ ಗೊತ್ತಿಲ್ಲ? ಪುಟ್ಟರಾಜು ಅಂತ. ಹಾಂ, ಅವ್ರ ಜೊತೆ ಎತ್ಕೊಟ್ಟವ್ರೆ. ಆಮ್ಯಾಗ ಇನ್ನೊಂದು ಜಾತ್ರೆಯಲ್ಲಿ ಒಂದು ಜೊತೆ ಎತ್ಕೊಡ್ತಾರೆ ನೋಡಿ, ಹೊಸ್ದಾಗಿ ಜಾತ್ರೆ ಕಟ್ಟಿ. ಹಾಂ ಹಾಂ ಹಾಂ, ಅವು 2 ಜೊತೆ ಎತ್ತು ಅವ್ರು ತೋಡ್ತಾರೆ. ಅವ್ರು ತೋಡ್ತವೆ. 2 ಜೊತೆ ಎತ್ತವೆ. ಕೊಂಬು ಕೋಡ್ ಮಾಡಿಲ್ಲ, ಎತ್ತು 2 ಜೊತೆ ಅವೆ. ಒಂದು ಹಳ್ಳಿ ಕರಸನೂ ಇತ್ತು. ಅವಾಗೆಲ್ಲ ಒಂದು 150 ಮೇಕೆ ಕುರಿ ಎಲ್ಲ ಅವೆ, ಕೋಳಿ, ನಾಟಿ ಕೋಳಿ. ಆಮೇಲೆ ಎಲ್ಲ ಫುಲ್ ಫಾರಮ್ ಮಾಡಿ, ಫುಲ್ ತೆಂಗಿನ ಮರ ಎಲ್ಲ ಕಡಿಸಿ, ಅಡಿಕೆ ಗಿಡ ಎಲ್ಲ ಕಡಿಸಿ ಫುಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಹೋದರಿಗೆ ಬಂದವರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮಾಡ್ತಾರೆ. ಓಕೆ. ಅವರು ಅವ್ರಿಗೆ MP ಅಲ್ವ ಇವಾಗ, ಅವ್ರ ಜೀವಕ್ಕೆ ಅಪಾಯ ಐತೆ, ಯಾರಿಗೂ ಒಳಗೆ ಬಿಡಲ್ಲ ಸರ್. ಹಾಂ ಹಾಂ, ಓಕೆ ಓಕೆ. ಒಳಗೆ ಬಿಡಲ್ಲ, ತೋಟದೊಳಗೆ ಬಿಡ್ತಾರೆ. ಎಂಟ್ರಿ ಏನಾನಿದ್ರೆ ಮಾತುಕತೆ ಮಾಡಿ ಬೇರೆಯವರು ಬಿಡಲ್ಲ ಕೊಡು, ಪರ್ಮಿಷನ್ ತಗೋಬೇಕು. ಬಿಡಲ್ಲ. ಹಾಂ ಹಾಂ. ಸರ್ ನೀವು ಇವಾಗ ಎಲ್ಲ ಜಾಸ್ತಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಸ್ವಾಮಿಯವರು ಜಾಸ್ತಿ ರೈತರ ಪರವಾಗಿ ಹೋರಾಡ್ತಾರೆ, ಅದಕ್ಕೆ ನೀವೇನು ಹೇಳ್ತೀರಾ? ಇವಾಗ ನೈಸ್ ರೋಡ್ಗೆಲ್ಲ ಜಮೀನು ಅಕ್ವೈರ್ ಆಗಿರೋದಕ್ಕೆಲ್ಲ ಓಡಾಡ್ತಾರೆ. ಹಾಂ, ಎಲ್ಲ ಏನಕ್ಕೆ ಬತ್ತ ಎಲ್ಲ ರೈತರು ಜಮೀನೆಲ್ಲ ಖರೀದಿ ಮಾಡ್ತಾವ್ರೆ ಏನಕ್ಕೆ? ಅದು ಒಂದು ಬಿಸ್ನೆಸ್ ಆಗ್ಬಿಟ್ಟೈತೆ ಸರ್. ಹೌದಾ? ಗೌರ್ಮೆಂಟೇ ಸರ್, ಇಲ್ಲೆಲ್ಲ ಏನಾಗಿದೆ ಅಂದರೆ ಡೆವಲಪ್ಮೆಂಟ್ ಚೆನ್ನಾಗಾಗ್ಬಿಟ್ಟಿದೆ. ಯಾಕೆ ಒಳ್ಳೆ ಇದಿದೆ, ಪ್ರಾಫಿಟ್ ಇದೆ. ಆಮೇಲೆ ಇಲ್ಲೆಲ್ಲ ನಿಯರು ಕಂಪ್ನಿಗಳಿದೆ, ಈ ಉದ್ಯೋಗಕ್ಕೂ ಏನು ತೊಂದರೆ ಇಲ್ಲ. ಆಮೇಲೆ ಈ ರೆಂಟಲ್ ಹೌಸು ಅವು ಇವು ಬಾಡಿಗೆ ಮನೆ ಎಲ್ಲ ಚೆನ್ನಾಗಿದ್ದಾರೆ. ಈಗ ಒಂದು ತಕ್ಕಮಟ್ಟಿಗೆ ಯಾರು ಅಷ್ಟು ಬಡವರೇನಿಲ್ಲ. ನೋಡಿ, ಒಂದು ಜೊತೆ ಸೀಮೆಸನ್ನು ಸಾಕಾಗಿದೆ. ಸೀಮೆಸ ಅವು ಉಪ್ಪೇರಾ? ಬೇರೆ ಅವು. ಬನ್ನಿ ಹತ್ರ ನೋಡಿ, ಬನ್ನಿ ಸರ್. ಕಲ್ಲು ಯಾವುದು ಜೆರ್ಸಿನಾ? 5 ಲೀಟ್ರ್ ಹಾಲು ಕೊಡ್ತಾರೆ. 10 ಲೀಟ್ರ್ ಹಾಲು 2 ಹಸುವಿಂದ? 2 ಹಸುವಿಂದ 4 ಊರಿಯವಲ್ಲ, 4 ಊರಿಗೆ ಹೋಗ್ತೀವಿ ಸರ್. ನೀವು ರಿಯಲಿ ಗ್ರೇಟ್ ಸರ್, ನೀವು ರಿಯಲಿ ಗ್ರೇಟು. 2 ಲೀಟ್ರ್ ಹಾಲು ಬೇಕು ಸರ್. ಹಾಂ ಹಾಂ, ಹಾಲು ಬೇಕು, ಮೊಟ್ಟೆ ಬೇಕು, ಹಾಂ ಒಬ್ಬನೇ ಬೇಕು. ಸರ್ ಇವಕ್ಕೆ ಸೀಮೆ ಊರಿಂದ ಬಿಡಿಸ್ತೀರಾ ಅಥವಾ ಸೆಮೆನ್ ಹಾಕ್ತೀರಾ ಸರ್? ಸೆವೆನ್ ಹಾಕ್ಸ್ತೀವಿ. ಏನೋ ನಿಂತ್ಕೊಳ್ಳಿ ಅಂದರೆ ಕೂಡಲೇ ಇಂಗ್ಲೇಷನ್ ಬರುತ್ತೆ, ಒಂದು 300 ರೂಪೀಸ್ ತಗೋತಾರೆ. ನಾಲ್ಕು ಹಾಕ್ತಾರೆ ಇಂಗ್ಲೇಷನ್. ಆ ಇಂಗ್ಲೇಷನ್ ಹಾಕಿ 7 ಹಾಕ್ತಾರೆ, ನಿಂತ್ಕೊಳ್ಳುತ್ತೆ. ಈ ಹಸು ಕರು ಕೊಡ್ತೀರಾ? ಓಕೆ ಓಕೆ. ಏನು ಹೇಳ್ತಿದ್ದೀರಾ? ಇದು 90,000 ಹೇಳ್ತೀವಿ. 90,000 ನಮಗೂ ಆಗಿರೋದು ಅಷ್ಟೇ. ಹಾರಲ್ಲು ಒಂದು 1 ಲೀಟ್ರ್ ಹಾಲಿದೆ. ಕರು ಚೆನ್ನಾಗಿದೆ. ಕರು ಚೆನ್ನಾಗಿದೆ. ದೊಡ್ಡ ಕರಿಯಪ್ಪಂದು, ದೊಡ್ಡ ಕರಿಯಪ್ಪ ನಾವು ಹಾಲಿಗೆ ಅಂತಾನೆ ತಂದಿದ್ದು. ನಮ್ಮ ಬೇರೆ ಹಸುಗಳು ಕರ ಹಾಕಿದ್ವಲ್ಲ, ಈಗ ಕೊಟ್ಬಿಡ್ತೀವಿ ಸರ್. ಇವಾಗ ಪಾಕೆಟ್ಗಳಿಗೂ ಮತ್ತು ನಾಟಿ ಹಸಿನರಿಗೂ ಏನು ವ್ಯತ್ಯಾಸ ಸರ್? ಪ್ಯಾಕೆಟ್ ಹಾಲಲ್ಲಿ ಅದನ್ನ ಫ್ಯಾಟ್ ಅಂಶ ಇರ್ತಾರೆ, ತಿಳಿ ಹಾಲನ್ನ ಕೊಡ್ತಾರೆ. ಇದು ಹಾಲೇ ತಿಳಿ, ಅಷ್ಟು ಫ್ಯಾಟ್ ಅಂಶ ಬರಲ್ಲ. ಇದು ತುಪ್ಪ, ಇದ್ರ ಹಾಲು ಭಾರಿ ಒಳ್ಳೇದು. ಮೆಡಿಸಿನಲ್ ಯೂಸ್ ಇದು ಹಾಲು ನೋವು ಅದು ಇದು ಇದ್ರೆ. ಈ ಎಮ್ಮೆ ಹಾಲು ಫ್ಯಾಟು ಅಂದ್ರೆ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಎಲ್ಲ ಬರುತ್ತೆ. ಈ ಹಾಲಲ್ಲಿ ಅಷ್ಟು ಕೊಲೆಸ್ಟ್ರಾಲ್ ಇಲ್ಲ. ಓಕೆ ಓಕೆ, ಒಳ್ಳೆ ಥರ. ಅಲ್ಲ ನಮ್ಮ ಅದೃಷ್ಟ ನಮ್ಗೆ ಸಿಕ್ಕಿರೋದು, ನಾವು ಹುಡಿಕೊಂಡು ಹೋಗಿಲ್ಲ, ಏನೂ ಇಲ್ಲ. ಒಳ್ಳೆ ಗುಣ ಸರ್. ಹಸನು ಅಷ್ಟೇ, ನಮ್ಮ ಹಳೆ ಹಸ. ಹೌದಾ ಸರ್? ನೀವು ಜಾಸ್ತಿ ಹಳೆ ಹಸನ ಸೆಲೆಕ್ಷನ್ ಮಾಡೋದು? ಅದೇನು 2ನೇ ಸೂಲು ಅಷ್ಟೇ. ಅದು ಹೌದಾ? 3ನೇ ಸೂಲು. ಟಾಪ್ ಕರ ನಮಗೆ. ಗೇಟ್ ತಗೊಂಡ್ಬರ್ತೀವಿ, ಗೇಟ್ ಹಾಕ್ತೀವಿ.